ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮೈ ಫಸ್ಟ್ ಯುವ ದಸರಾ ಎಕ್ಸ್ಪೀರಿಯನ್ಸ್. ಅದು ತುಂಬ ಹತ್ತಿರದಿಂದ ನಾನು ಎಂಟೈರ್ ಜರ್ನಿನ ಶೂಟ್ ಮಾಡಿದ್ದೀನಿ. ಸೊ ಫಸ್ಟ್ಲಿ ನನ್ನ ಕೂದಲು ವಿತೌಟ್ ಸ್ಟೈಲಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟವಾದ ಪ್ರಾಡಕ್ಟ್ ಅಂದರೆ ಸೀರಮ್. ಯಾವಾಗಲೂ ಹೇರ್ಗೆ ಅಪ್ಲೈ ಮಾಡ್ತೀನಿ ನಾನು, ಬಿಕಾಸ್ ಆ ಗ್ಲಾಸಿನೆಸ್ ನಂಗೆ ತುಂಬ ಇಷ್ಟ. ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂದರೂ ಅದು ನಮ್ಮ ಹೇರ್ನ ಕಾಪಾಡುತ್ತೆ ಫ್ರಮ್ ಗೆಟಿಂಗ್ ಡ್ಯಾಮೇಜ್ಡ್. ಫೇಸ್ಗೆ ನಾನು ಆ್ಯಸ್ ಯೂಶ್ವಲ್ ಫೌಂಡೇಶನ್ ಮತ್ತು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಫೌಂಡೇಶನ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ಪ್ರಾಡಕ್ಟ್, ಬಿಕಾಸ್ ನಾವು ರಾ ಫೇಸಲ್ಲಿ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ. ಆ ಥರ ಆಗಿದ್ದಿದ್ರೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಯಾಕೆ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ರು? ಒಂದು ನೀಟ್ ಕವರೇಜ್ಗೋಸ್ಕರ ಯೂಸ್ ಮಾಡ್ತಾರೆ. ಸೆಕೆಂಡ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್. ನೀವು ಎಷ್ಟೇ ಮೇಕಪ್ ಮಾಡಿದ್ರೂ ಲಿಪ್ಸ್ಟಿಕ್ ಹಾಕಿಲ್ಲ ಅಂದರೆ ಇಟ್ಸ್ ಅ ಟೋಟಲ್ ವೇಸ್ಟ್. ಮಸ್ಕಾರಾ. ಐ ಆಲ್ವೇಸ್ ಬಿಲೀವ್ ದಟ್ ಪೀಪಲ್ ನಿಮ್ಮನ್ನ ಯಾವತ್ತೂ ಲುಕ್ಸಿಂದನೇ ಜಡ್ಜ್ ಮಾಡೋದು. ಸೊ ಫಸ್ಟ್ ಪ್ರಯಾರಿಟಿ ನಿಮ್ಮ ಲುಕ್ಸ್ಗೆ ಕೊಡಿ. ಇದೊಂದು ನೈಟ್ ಈವೆಂಟ್ ಆಗೋದ್ರಿಂದ ಲೈಟ್ಸ್ ಇರುತ್ತೆ, ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದು ಹಾಕ್ತೆ. ನನ್ನ ಬಾಡಿಗೆ ಡ್ಯಾಮೇಜ್ ಆಗಿದ್ರೂ ನಂಗೆ ಬೇಜಾರಾಗ್ತಿರ್ಲಿಲ್ಲ. ನನ್ನ ಫೋನ್ ಸ್ವಲ್ಪ ಬಿದ್ದು ಡ್ಯಾಮೇಜ್ ಆಗಿಬಿಟ್ಟು ತುಂಬ ಬೇಜಾರಾಗ್ತಿದೆ. ಇದು ನನ್ನ ಫೈನಲ್ ಲುಕ್ ಆಗಿತ್ತು ವಿತೌಟ್ ಫಿಲ್ಟರ್ ಗೈಸ್. ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಮೇಕಪ್ ಮಾಡಿಕೊಂಡು ಬೇಗ ಬಂದಿದ್ದೀನಿ. ಯಾವಾಗಲೂ ಕಾಯೋದು ನಾನೇ. ಒಬ್ಬಳು ಸಿಕ್ಕಿದ್ರೆ ಇನ್ನೊಬ್ಳೂ ಕಾಯ್ತಾ ಇದ್ದೀನಿ. ಫೈನಲಿ ಉತ್ತನಹಳ್ಳಿ ಹತ್ರ ಹೋಗಬೇಕು ಗಾಯ್ಸ್. ಹೇಗೆ ಕಾಣ್ತಿದ್ದೆ ಚಾಮುಂಡಿ ಬೆಟ್ಟ ನೋಡಿ. ನಾವು 6 o'clock ಸ್ಪಾಟ್ ಹತ್ರ ಇದ್ವಿ. ಬಟ್ ನಮ್ಮ ಅಣ್ಣ ಬರೋದು ಲೇಟ್ ಮಾಡಿಬಿಟ್ಟು ಅವ್ನ ಫ್ರೆಂಡ್ಸ್ ಜೊತೆ VIP ಎಂಟ್ರೆನ್ಸ್ಗೋಸ್ಕರ ನಾವು 6:30 6:45 ಅವನಿಗೋಸ್ಕರ ಕಾದ್ವಿ. ನಾವು ನಮ್ಮ ಅಣ್ಣ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಪೊಲೀಸ್ನೆಲ್ಲ ಫ್ರೆಂಡ್ ಮಾಡ್ಕೊಬಿಟ್ವಿ. ಇದನ್ನೆಲ್ಲ ಹೇಳ್ತೀನಿ, ಚೆನ್ನಾಗಿ ಬಂದರೆ ಹಾಕ್ತೀನಿ. ಇವರಿಬ್ರು ನನ್ನ ಸಬ್ಸ್ಕ್ರೈಬರ್ಸ್. ಈಗ ನನಗೆ ಅಲ್ಲೇ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇತ್ತು ಸಾಂಗ್ಗೆ. ಸೊ ಗೈಸ್, ಇದು VIP ಎಂಟ್ರೆನ್ಸ್. ಸ್ಟೇಜ್ ಮುಂದೆನೇ ಸೀಟ್ ನಮಗೆ. ಯಾರು ನನ್ನ ಬ್ಲಾಗ್ಗೆ ಬರಲ್ಲ ಗೈಸ್, ನಾಚ್ಕೋತಾರೆ. ವಿಡಿಯೋ ಗೊತ್ತಾಗ್ತಿದೆಯೋ ಇಲ್ವೋ, ಬಟ್ ಆ ಫೀಲ್ ಅಲ್ಲಿದ್ದೆ ನಾವು ಅದನ್ನ ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಅಷ್ಟು ಚೆನ್ನಾಗಿತ್ತು. ಇವ್ರ ವೈಫಿಗೆ ಕಾಲ್ ಮಾಡೆಲ್ಲ ತೋರಿಸ್ತಾ ಇದ್ರು. ಇವ್ರ ವೈಫ್ ಮತ್ತು ಇವ್ರ ಮಗಳಿಗೆ ನೋಡಿ. ಏನಿಲ್ಲ ಅಂದರೂ ಇವ್ರ ಎನರ್ಜಿಗಾದರೂ ಹ್ಯಾಟ್ಸ್ ಆಫ್ ಗೈಸ್. 1 hour ಕಂಟಿನ್ಯೂಸ್ ಆಗಿ ಆ ಸ್ಟೇಜಲ್ಲಿ ಆ ಎನರ್ಜಿ ಕ್ಯಾರಿ ಮಾಡಿದ್ದಕ್ಕೆ ಸೂಪರ್. VIP ಸೆಕ್ಷನ್ ಹತ್ರ ಡ್ಯಾನ್ಸ್ ಮಾಡೋಂಗಿಲ್ಲ, ಬಿಕಾಸ್ ಹಿಂದ್ಗಡೆ ಅವ್ರು ಕಾಣಿಸಲ್ಲ ಅಂತ ಕೂರಿಸ್ತಾ ಇದ್ರು. ಆ ಎನರ್ಜಿ ನೋಡ್ತಾ ಇದ್ರೆ ನಮಗೆ ಕೂರಕ್ಕೆ ಆಗ್ತಾ ಇರಲಿಲ್ಲ. ಅರ್ಜುನ್ ಸರ್ ಬರೋವರೆಗೂ ಇರಲ್ಲ, ಜಸ್ಟ್ ಸೈಡ್ ಹಾಕಿಸ್ತಾರೆ. ನಾನು ವೀಡಿಯೋ ಕಾಪಿರೈಟ್ಸ್ ಬರಬಾರ್ದಂತ ಈ ಥರ ಫಾಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಆಗುತ್ತೆ.
ಅರ್ಜುನ್ ಜನ್ಯ ಸರ್ ಬರೋದು 10 to 20 ಮಿನಿಟ್ಸ್ ಲೇಟ್ ಆಗೋಯ್ತು. ಈ ಥರ ಆಫ್ ಮಾಡಿ ಕೂರಿಸ್ಬಿಟ್ಟಿದ್ರು ನಮಗೆ. ಅವ್ರು ಹಿಂದಿನ ದಿನ ಅವ್ರು ಅಟ್ಲೀಸ್ಟ್ ಅವತ್ತಾದರೂ ಬಂದಿರ್ತಾರೆ ಬೆಳಿಗ್ಗೆ, ಆದರೂ ಅವರು ಈ ಥರ ಲೇಟ್ ಮಾಡ್ತಾರೆ ಅಂದರೆ ಅವ್ರು ಇಂಟೆನ್ಷನಲಿ ಲೇಟ್ ಮಾಡ್ತಾರೆ ಅಂತಲೇ ಅನ್ಸುತ್ತೆ ನನಗೆ. ನಾವು ಕೋಪ ಮಾಡ್ಕೋತೀವಿ ಅಂತ ದೇವ್ರನ್ನ ಹಾಕಿ ಸುಮ್ಮನೆ ಮಾಡಿದ್ರು ನಮಗೆ. ಅರ್ಜುನ್ ಜನ್ಯ ಸರ್ ಇಂಟ್ರೊಡಕ್ಷನ್ ವಿಡಿಯೋ ಅಂತೂ ಸಖತ್ತಾಗಿತ್ತು. ಇಂಟ್ರೋ ವಿಡಿಯೋ ಟ್ರೂಲಿ ಡಿಸರ್ವ್ಸ್ ಇಟ್. ಆ ಥರ ಮ್ಯೂಸಿಕ್ ಕಂಪೋಸರ್ ಅವರು, ನನಗೂ ತುಂಬ ಇಷ್ಟ. ಎಲ್ಲರೂ ತುಂಬ ವೆಯ್ಟ್ ಮಾಡ್ತಿದ್ದ ಮೂಮೆಂಟ್ ಇದು. ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ರು. ಟ್ಯಾಲೆಂಟ್ಗೆ ಇಷ್ಟು ಬೆಲೆ ಇದೆ ಅಂತ ಇವ್ರು ನೋಡು ಅರ್ಥ ಮಾಡ್ಕೋಬೋದು. ಇನ್ನೇನು ಅಪಿಯರ್ ಆಗ್ತಾರೆ ನೋಡ್ತಾ ಇರಿ ಹುಷಾರಾಗಿ. ಅವ್ರ ಎಂಟ್ರಿಗೆ ಅವ್ರು ಈ ಸಾಂಗ್ ಚೂಸ್ ಮಾಡಿದ್ದಾರೆ ಅಂದರೆ ಅವ್ರ ಥಿಂಕಿಂಗ್ ಯಾವ ಲೆವೆಲ್ಗಿದೆ ನೋಡಿ. He truly deserved this. ಇಷ್ಟೊತ್ತು ವೇಟ್ ಮಾಡಿದ್ದು ಮರ್ತು ಬಿಡಬೇಕು, ಅಷ್ಟು ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ರು. ನೆಕ್ಸ್ಟ್ 10 minutes was awesome guys. ಅಲ್ಲಿ ಯಾರಿಗೂ ಕೂರಕ್ಕಾಗ್ತಿರ್ಲಿಲ್ಲ, ಆ ಎನರ್ಜಿ ಅವ್ರು ತಂದುಬಿಟ್ರು. ಅವ್ರು ಜಸ್ಟ್ ಬೆರಳಲ್ಲಿ ಆಡಿಸ್ತಿದ್ರು ಎಲ್ರೂ, ಆ ಲೆವೆಲ್ಗೆ ಅವ್ರ ಕಂಪೋಸಿಷನ್ ಇತ್ತು. ಬಟ್ ಒನ್ ಥಿಂಗ್ ಇಸ್, ಇವ್ರು ಯಾರು ಒರಿಜಿನಲ್ ಸಿಂಗರ್ಸ್ ಅಲ್ಲ, ಆ ಸಾಂಗ್ ಸಿಂಗರ್ಸೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವರು ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರಲಿಲ್ಲ. ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂದರೆ ಒಬ್ರದ್ದು ಮಿಸ್ ಆಗಲಿಲ್ಲ. ಎಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ಸ್ಟೇಜ್ ಮೇಲೆ ಹೋಗಿ ಎಲ್ಲ ದಬಾಕೋತೀವಿ. ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು. ಲೈಫಲ್ಲೂ ಅಷ್ಟೇ, ನಾವು ಇಷ್ಟಪಡೋ ಪ್ರೊಫೆಷನ್ ನಮಗೆ ಸಿಕ್ಬಿಟ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ. ದಟ್ಸ್ ವೈ ಐ ಆಲ್ವೇಸ್ ಫಾಲೋ ಮೈ ಪ್ಯಾಷನ್ ಲೈಕ್ ವ್ಲಾಗಿಂಗ್. ಹೇಮಂತ್ ಸರ್ ಇಸ್ ಮೈ ಫೇವ್ರೆಟ್. ಅದು ಬ್ರದರ್ ಫ್ರಮ್ ಅನದರ್ ಮದರ್ ಸಾಂಗಿಂದ ತುಂಬ ಇಷ್ಟ ಅವ್ರು ನನಗೆ. ನಾವು ಆ ಸಾಂಗ್ನ ಆ ವಾಯ್ಸಲ್ಲಿ ಕೇಳಿ ಇವ್ರು ಆಡಿದಾಗ ನಮಗೇನೋ ಅಷ್ಟು ಇಷ್ಟ ಆಗಲ್ಲ. ಈ ಎಕ್ಸ್ಪೀರಿಯನ್ಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಮೇ ಬಿ ನಾವೇನಾದರೂ ಹಿಂದೆ ಇದ್ರೆ ಇಷ್ಟು ಎಂಜಾಯ್ ಮಾಡ್ತಿದ್ವಿ, ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡಿದಂತೂ ನನಗೆ ತುಂಬ ಇಷ್ಟ ಆಯಿತು.
ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ನೋಡಿದಾಗ ಆ ರಾ ವಾಯ್ಸಲ್ಲೂ ಆ ಫೀಲ್ ಕೊಡ್ತಾ ಇದ್ರಲ್ಲ, ದಿಸ್ ಇಸ್ ಕಾಲ್ಡ್ ರಿಯಲ್ ಟ್ಯಾಲೆಂಟ್. ರಾ ವಾಯ್ಸ್ ಇನ್ ದ ಸೆನ್ಸ್ ನೋ ಬಿ ಜಿ ಎಮ್ಸ್ ಇಲ್ಲದೆ ನಮಗೆ ಆ ಫೀಲ್ ಸಿಕ್ತಿತ್ತು ಅಂದರೆ ದಟ್ ಈಸ್ ಕಾಲ್ಡ್ ರಿಯಲ್ ಟ್ಯಾಲೆಂಟ್ ಅಲ್ವಾ. ಸಾಂಗ್ಸ್ ಎಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತಂದರೆ, ಅಲ್ಲಿ ಬೇಜಾರು ಸಾಂಗ್ ಹಾಕಿದ್ರೆ ನಮಗೆ ಬೇಜಾರಾಗ್ತಾಯಿತ್ತು, ಖುಷಿ ಸಾಂಗ್ ಹಾಕಿದ್ರೆ ನಮಗೆ ಖುಷಿ ಆಗ್ತಿತ್ತು. ಒಂಥರ ಮ್ಯೂಸಿಕ್ ಇಸ್ ವೆರಿ ಪವರ್ಫುಲ್. ಹಿಂದ್ಗಡೆ ಅರ್ಜುನ್ ಸರ್ನ ನೋಡಿ, ಜಸ್ಟ್ ಅವ್ರ 2 ಫಿಂಗರ್ಸಲ್ಲಿ ಇದು ಮೇ ಬಿ ರೀಸೆಂಟ್ಲಿ ವೈರಲ್ ಆಯಿತು ಅಂತ ಈ ಹಾಡು ಹಾಕಿದ್ರು ಏನೋ. ಇವ್ರಿದ್ರು ರಿಯಲ್ ಸಿಂಗರ್ ಅಲ್ಲ, ಅದಕ್ಕೆ ಅದು ಇಷ್ಟನೂ ಆಗಿಲ್ಲ ನನಗೆ. ಅದರಲ್ಲೂ ತಪ್ಪು ಹಾಡಿದ್ರು ನೋಡಿ. VIP ಸೀಟ್ ಇದ್ದಿದ್ದಕ್ಕೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡ್ತಾನೆ ನನಗೆ ಎಡಿಟ್ ಮಾಡುವಾಗಲೇ ವಾಪಸ್ ಎಷ್ಟು ಖುಷಿ ಆಗ್ತಾಯಿತ್ತು. ನಂಗೆ ಪುನಃ ವಾಪಸ್ ಇದೇ ಕಾನ್ಸೆಪ್ಟ್ ಹೋಗ್ಬೇಕು ಅನಿಸ್ತಾ ಇದೆ, ಬಟ್ ಆಗಲ್ಲ. ನಮಗೆ ಕಾಲೇಜಲ್ಲಿ ಕುತ್ಕೊಂಡು ಲೆಸನ್ಸ್ ಕೇಳೋಕ್ಕೆ ಅಷ್ಟು ಸುಸ್ತಾಗಿ ಹೋಗ್ಬಿಡ್ತೀವಿ. ಇವ್ರಿಗೆ ಎನರ್ಜಿ ಎಲ್ಲಿಂದ ಬಂತು ಅಂತ. ಸಾಂಗ್ನ ಕೇಳ್ತಾ ಇದ್ದರೆ ಡಿವೈನ್ ಫೀಲ್ ಕೊಡ್ತಾ ಇತ್ತು. ಕಣ್ಮುಚ್ಕೊಂಡು ಕೇಳಿಸ್ಕೊತಾ ಇದ್ದೆ ನಾನು. ನಂಗೆ ನೆನ್ನೆನೂ ತುಂಬ ರಿಯಲೈಸೇಷನ್ ಆಗಿದ್ದು ದಟ್ ಮ್ಯೂಸಿಕ್ಸ್ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸರ್ ಹೇಳಿದ್ರು ಈ ಸಾಂಗ್ ಲೈಫ್ಗೆ ಒಂದು ಆ್ಯಂಥಮ್ ಥರ ಇರಬೇಕು ಅಂತ. ಚಾಮುಂಡೇಶ್ವರಿ ಅವಳ ನಿಯಮ ಮೀರಿ ಬಾಳಲೇನು ಸಾಗದು, ನಾವು ನೆನೆಸಿದಂತೆ ಬಾಳಲಿ.
ಈಗಂತೂ ಯಾರಾದರೂ ಬೈಲಿ ಅಂತ ಎಲ್ಲರೂ ಎದ್ಬಿಟ್ರು. ಆ ಸಾಂಗ್ ಅವ್ರಿಗೆ ತುಂಬ ಹಿಟ್ ಕೊಟ್ಟಿದ್ದ ಸಾಂಗ್ ಅಲ್ವಾ. ನಾವು ಡ್ಯಾನ್ಸ್ ಮಾಡಿದ್ದು ಯಾರೂ ವಿಡಿಯೋ ಮಾಡಿಕೊಡ್ಲಿಲ್ಲ. ಇಲ್ಲಿ ನಿಂತಿರೋರಿಗೆಲ್ಲ ಎಷ್ಟು ಕಷ್ಟ ಆಗಲ್ಲ. ನಾವು ಪಾರ್ಕಿಂಗ್ ಹತ್ರ ಹೋಗೋಕ್ಕೆ ಹಾಫ್ ಆನ್ ಅವರ್ ಬೇಕಿತ್ತು. ಟ್ರಾಫಿಕ್ ಆಗಿಬಿಡುತ್ತೆ ಅಂತ ನಾನು ಬೇಗನೆ ಹೊರಟ್ಬಿಟ್ವಿ. ನಾನು ಬಂದಮೇಲೆ ಹೇಮಂತ್ ಸರ್ ಸಾಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಬೇಜಾರಾಯ್ತು ನನಗೆ. ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಸಿಕ್ಕಿರೋದನ್ನ ಖುಷಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಷ್ಟೆ. ಅದಕ್ಕೆ ಕೇಳಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಅಂತವ್ರೆ ಗೈಸ್, ಸೂಪರ್ ಪೀಪಲ್ಸ್. ಈ ಸಾಂಗ್ನ ಅರ್ಜುನ್ ಜನ್ಯ ತಪ್ಪು ಆಡ್ಬಿಟ್ರು. ಈ ರಾಶಿಲಿ ಗಾಡಿ ಹುಡ್ಕಿದ್ವಿ ಅರ್ಧ ಗಂಟೆ. ನಮಗಂತೂ ಮನೆ ಸೇರೋದೇ ಗ್ಯಾರಂಟಿ ಇರಲಿಲ್ಲ. ಇನ್ನು ಟ್ರಿಪ್ಸ್ ಎಲ್ಲ ಹೋಗ್ಕೊಂಡು ಫುಲ್ ಜಾಲಿ ಅಂತ. ನಾವು ಜಸ್ಟ್ ರ್ಯಾಂಡಮ್ ಆಗಿ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದು, ನೀನು ಹೇರ್ ಕಲರ್ ಬಗ್ಗೆ ಹೇಳು ಅಂತ. ಬಟ್ ಈಗ ತುಂಬ ಇಷ್ಟಪಡ್ತೀನಿ ಅವ್ರನ್ನ. ಅವರು ಅಂಥವ್ರೆ ಗೈಸ್, ಜೀವ ಕೊಡ್ತಾರೆ. ಇವ್ರು ಮಧ್ಯದೋಳು ಡ್ರೈವಿಂಗ್ ಮೇಲೆ ನಂಗೆ ನಂಬಿಕೆ ಇಲ್ಲ, ಓಡಿಸ್ತೀನಿ ಅಂತ ಅವಳೆ ಎದುರ್ಕೋತಾ ಇದ್ದೆ ನಾನು. ಹಾಗಂತ ನಾನು ಓಡಿಸ್ಬೇಡ ಅಂದರೆ ನನ್ನ ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ ಮಧ್ಯ ರೋಡಲ್ಲಿ ಅಂತ ಭಯ ಆಗಿಬಿಡ್ತು ನನಗೆ. ಅದಕ್ಕೆ ನಾನು ಎದ್ರುಕೊಂಡು ಕೂತ್ಕೊಂಡ್ಬಿಟ್ಟೆ. ಬಟ್ ಹೆಂಗೋ ಅವಳು ಓಡಿಸಿದ್ಲು ಗೈಸ್. ರೋಡ್ ಫುಲ್ ಖಾಲಿ ಇತ್ತು ಗೈಸ್. ಮತ್ತು ಸ್ವಲ್ಪ ದೂರವರೆಗೂ ಪೊಲೀಸ್ ಇದ್ದರು ನೋಡಿ. ನಂಗೆ ಚೆನ್ನಾಗಿ ಬರುತ್ತೆ, ಬಟ್ ವ್ಲಾಗ್ ಮಾಡಬೇಕಂತ ನಾನು ಓಡಿಸ್ತೀನಿ. ನಾನು ಸಿಟಿಗೆ ಎಂಟ್ರಾಗ್ತಾ ಇದ್ದಂಗೆ ನನ್ನ ಗಾಡಿ ಅವಳ ಕೈಲಿ ಇಸ್ಕೊಟ್ಬಿಟ್ಟೆ ಗೈಸ್. ಭಯ ಆಗೋಯ್ತು. ಇವ್ರು ಮಾತಾಡಿಕೊಂಡು ಫೋನ್ ಓಡಿಸ್ತಾಳೆ. ಎಂಥ ಫ್ರೆಂಡ್ಸ್ ಅಂದರೆ ಮನೆ ತುದ್ದಿವರೆಗೂ ಬಂದು ಬಿಟ್ಟೋದ್ರು ಗೈಸ್.